ಬಂಧುಗಳೇ ನಮಸ್ಕಾರ. ಚಮರಂ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ತಮ್ಮನೇಲಿ ನೋಡಿದ್ದೀರಾ, ಭಾರತದ ಅನಕ್ಷರಸ್ಥ ಬಹುಜನರ ನಾಲಿಗೆಯ ಮೇಲೆ ಆ ಕಾರ ಬರೆದಂಥ ಅಮ್ಮ ಅಕ್ಷರದವ್ವ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಬಗ್ಗೆ ಮಾತಾಡ್ತೀನಿ ನಾನು. ಭಾರತದ ಇತಿಹಾಸದಲ್ಲಿ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಹೋರಾಟವು ಅಚ್ಚಳಿಯದೇ ಉಳಿದಿರುವಂಥದ್ದು. 1800ರ ಆ ಸಂದರ್ಭದಲ್ಲಿ, ಅಂದರೆ 19ನೇ ಶತಮಾನದ ಆದಿಭಾಗ ಅಂತ ಅಂದ್ಕೊಳ್ಳೋಣ. ಆವಾಗ ಆ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಅಡುಗೆ ಮನೆಯಿಂದ ಆಚೆಗೆ ಬರೋಕ್ಕೆ ಆಗದಿರುವಂಥ ಒಂದು ಪರಿಸ್ಥಿತಿ, ಮನುಸ್ಮೃತಿಯು ಯಥಾವತ್ತಾಗಿ ಜಾರಿ ಇದ್ದಂಥ ಕಾಲ. ಅಲ್ಲಿ ಹೆಣ್ಣು ಮಕ್ಕಳು ಗಂಡನ ಅಧೀನದಲ್ಲಿರಬೇಕು ಅಥವಾ ಪುರುಷರ ಅಧೀನದಲ್ಲಿರಬೇಕು ಅನ್ನುವಂಥ ದಬ್ಬಾಳಿಕೆ ಕಾಲ. ಇಂತಹ ಕ್ರೂರ ಆಚರಣೆಗಳು ತುಂಬಿ ತೊಳಗ್ತಿದ್ದಂಥ ಆ ಸಂದರ್ಭದಲ್ಲಿ ಹೆಣ್ಣು ಮಗಳು, ಅದರಲ್ಲೂ ಹಿಂದುಳಿದ ವರ್ಗದ ಒಬ್ಬ ಹೆಣ್ಣುಮಗಳು ತಾನು ಶಿಕ್ಷಣದ ಕ್ರಾಂತಿಯನ್ನು ಆರಂಭಿಸಿ ಭಾರತದ ಮಹಿಳೆಯರಿಗೆ ವಿಶೇಷವಾಗಿ ಶಿಕ್ಷಣದ ಕ್ರಾಂತಿಯ ಅಕ್ಷರದ ಬಾಗಿಲುಗಳನ್ನ ತೆರೆದಂಥ ಮಾತೆ ಸಾವಿತ್ರಿಬಾಯಿ ಫುಲೆ ಅವರನ್ನ ಭಾರತದ ಜನತೆ, ಶೂದ್ರರು, ಶೋಷಿತ ಜನಾಂಗ, ಮಹಿಳೆಯರು ಯಾವತ್ತಿಗೂ ಮರಿಬಾರದು. ಯಾಕೆಂದರೆ ನಾವು ಶಾರದೆಯನ್ನು ನಮ್ಮ ಸಂಪ್ರದಾಯಗಳಲ್ಲಿ, ಭಾರತದ ಹಿಂದೂ ಸಂಪ್ರದಾಯದಲ್ಲಿ ನಾವು ಅಕ್ಷರದಾತಿ ಅಂತ ಕರಿತೀವಿ. ಆದರೆ ನಿಜವಾಗ್ಲೂ ಭಾರತೀಯರ, ಅದರಲ್ಲೂ ಹೆಣ್ಣು ಮಕ್ಕಳ ಅಕ್ಷರದಾತಿಯರು ಅಂದರೆ ಮಾತೆ ಸಾವಿತ್ರಿಬಾಯಿ ಫುಲೆ ಅವರು. ಅವರ ಹೋರಾಟ ಇದೆಯಲ್ಲ, ಅಕ್ಷರಕ್ಕೋಸ್ಕರ ತನ್ನ ಜೀವವನ್ನೇ ಮತ್ತು ಪಣಕ್ಕಿಟ್ಟು ಜೀವನವನ್ನೇ ಸವಿಸಿದಂಥ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಹೋರಾಟ ಇದೆಯಲ್ಲ, ಅದು ಅಪ್ರತಿಮವಾದಂಥ ಹೋರಾಟ. ಇಲ್ಲಿ ಶಿಕ್ಷಣದ ಕ್ರಾಂತಿ ಶುರುವಾದ ಬಗ್ಗೆ ನಾನು ಮಾತಾಡಬೇಕು. ಮೊನ್ನೆ ತಾನೇ ಆಚರಿಸಿದಂಥ ಕೋರೆಗಾಂವ್ ದಿನಾಚರಣೆ ಏನಿದೆಯಲ್ಲ, ಅದು ಪೇಶ್ವೆಗಳ ಆಡಳಿತಕ್ಕೆ ಕೊನೆಯಾಡದಂಥವರು ಮಹರ್ ರೆಜಿಮೆಂಟ್ನ ಸೈನಿಕರು. ಯಾಕೆ ಅಂತಂದರೆ ಮಹರ್ ರೆಜಿಮೆಂಟ್ನ ಸೈನಿಕರು, ನಿಮ್ಗೆ ಗೊತ್ತೇ ಇದೆ, ಪೇಶ್ವೆಗಳ ಹತ್ರ ಹೋಗಿ ನಾವು ನಿಮ್ಮ ಪರವಾಗಿ ಯುದ್ಧ ಮಾಡ್ತೀವಿ, ಇತಿಹಾಸದಲ್ಲಿ ನಮಗೊಂದು ಕಪ್ಪು ಚುಕ್ಕೆ ಬರೋದು ಬೇಡ, ಬ್ರಿಟಿಷರು ಸಹಾಯ ಮಾಡಿದ್ರು ಅಂತ ಬ್ರಿಟಿಷರು ನಮ್ಮನ್ನು ಕರಿತಾ ಇದ್ದಾರೆ. ಆದರೆ ನಾವು ಅವ್ರ ಹತ್ರ ಹೋಗಲ್ಲ, ನಮ್ಮ ಬದುಕಿಗೆ ಒಂದು ಘನತೆ ಕೊಡಿ, ನಮಗೂ ಸಮಾನತೆ ಕೊಡಿ ಅಂತ ಕೇಳಿಕೊಂಡಾಗ, ನಿನ್ನ ಹೋರಾಟದ ಪ್ರತಿಫಲವಾಗಿ ನಾನು ರಾಜ್ಯಭಾರ ಮಾಡಬೇಕಾದ ಅಗತ್ಯ ಇಲ್ಲ, ನೀನೊಬ್ಬ ಅಸ್ಪೃಶ್ಯ, ಶೂದ್ರರು, ನೀವೆಲ್ಲರೂ ನಮ್ಮ ಎದುರುಗಡೆ ನಿಂತ್ಕೊಂಡು ಮಾತಾಡೋದೇ ಒಂದು ದೊಡ್ಡ ಅಪರಾಧ ಅಂತೇಳಿ ಅವನ್ನ ಆಚೆ ಕಳಿಸಿದ್ರಲ್ಲ. ಆನಂತರ ಹೋಗ್ತಾರೆ, ಬ್ರಿಟಿಷ್ ಸೈನ್ಯಕ್ಕೆ ಸೇರ್ತಾರೆ, ಕೋರೆಗಾಂವ್ನಲ್ಲಿ ಯುದ್ಧ ಆಗುತ್ತೆ. ಕೋರೆಗಾಂವ್ನ ಯುದ್ಧದಲ್ಲಿ ನ ಭೂತೋ ನ ಭವಿಷ್ಯತಿ ಅನ್ನೋ ಥರದಲ್ಲಿ ಯುದ್ಧ ಆಗುತ್ತೆ. ಕೇವಲ 500 ಜನ ಸೈನಿಕರು 28,000 ಜನರನ್ನು ಸದೆಬಡಿದಂಥ ರೋಚಕವಾದಂಥ ಜಯ ಅದು. ಅದೊಂದು ರೀತಿ ಆ ಯುದ್ಧವನ್ನು ನೀವು ಭಾರತದಲ್ಲ, ಇಡೀ ವಿಶ್ವದ ಯಾವ ಇತಿಹಾಸದಲ್ಲೂ ಓದೋಕ್ಕಾಗಲ್ಲ ಅಂತಹ ಯುದ್ಧ ಅದು. ಆ ಯುದ್ಧದ ನಂತರ ಭಾರತದಲ್ಲಿ ಬ್ರಿಟಿಷರು, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಬ್ರಿಟಿಷರು ಹೇಗೆ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸೋಕ್ಕೆ ಸಾಧ್ಯ ಆಯಿತೋ, ಅದು ಅಂತಹ ಒಂದು ಅದ್ಭುತವಾದ ಗೆಲುವಾದ್ರಿಂದಾಗಿ ಬ್ರಿಟಿಷರು ಇವರ ಶೌರ್ಯಕ್ಕೆ ಮೆಚ್ಚಿ ಆಶ್ಚರ್ಯಪಟ್ಟುಬಿಟ್ಟು ನಿಮ್ಗೇನು ಬೇಕು ಕೇಳಿ ಅಂತ ಕೇಳ್ತಾರೆ. ಯಾರನ್ನ? ಮಹರ್ ರೆಜಿಮೆಂಟ್ನ ನಾಯಕ ಸಿದ್ದನಾಕನ. ನಿಮ್ಗೇನು ಬೇಕು ಕೇಳಿ, ಏನು ಬೇಕಾದ್ರೂ ಕೊಡ್ತೀವಿ ಅಂತ. ಅವರು ಒಂದು ರಾಜ್ಯವನ್ನೇ ಕೇಳಿದ್ರೆ ರಾಜ್ಯನೇ ಕೊಟ್ಬಿಡೋಣ, ಇವ್ರಿಗೆ ಬೇಕಿದ್ರೆ ಚಿನ್ನ ಕೇಳ್ತಾರೋ, ವಜ್ರ ಕೇಳ್ತಾರೋ, ವೈಡೂರ್ಯ ಕೇಳ್ತಾರೋ ಕೊಟ್ಬಿಡೋಣ ಅಂತ ಬ್ರಿಟಿಷರು ಅವತ್ತು ತೀರ್ಮಾನ ಮಾಡಿದರು. ಆದರೆ ಸಿದ್ದನಾಕ ಕೇಳಿದ್ದೇನು ಗೊತ್ತಾ? ನನಗೇನು ಬೇಡ, ನಮ್ಮ ಜನರಿಗೆ ಅಕ್ಷರ ಕೊಡಿ ಅಂತ ಕೇಳಿದ್ರು. ಸಿದ್ದನಾಕನ ಈ ಮನವಿಯನ್ನು ಮನ್ನಿಸಿದಂಥ ಬ್ರಿಟಿಷ್ ಸರ್ಕಾರ, ಅರರೆ ಏನಪ್ಪ ಇವನು ಇಷ್ಟೊಂದು ಕಮಿಟ್ಮೆಂಟ್ ಸಮುದಾಯದ ಬಗ್ಗೆ, ಎಷ್ಟು ನಿಸ್ವಾರ್ಥವಾದಂಥ ಒಂದು ಬದ್ಧತೆಯನ್ನು ಪ್ರದರ್ಶನ ಮಾಡ್ತಾರೆ. ಅವರು ತನ್ನ ಜನರಿಗೆ ಶಿಕ್ಷಣ ಕೊಡು ಅಂತ ಕೇಳ್ತಾ ಇದ್ದಾರೆ. ಹಾಗಿದ್ದರೆ ಭಾರತದಲ್ಲಿ ಶಿಕ್ಷಣವು ಕೆಲವರಿಗೆ ಮಾತ್ರ ಇದೆ ಅಂತ ಗೊತ್ತಾಗುತ್ತೆ ಅವರಿಗೆ. ಆವಾಗ ಅವರು ಶಿಕ್ಷಣವನ್ನು ಎಲ್ಲರಿಗೂ ಕೊಡೋದಕ್ಕೆ ಆರಂಭಿಸ್ತಾರೆ. ಅದು ಎಲ್ಲರಿಗೂ ಶಿಕ್ಷಣ ತಲುಪುವ ಕ್ರಮ. ಅದಕ್ಕಿಂತ ಮೊದಲು ಹೇಗಿತ್ತು ಗೊತ್ತಾ? ಬ್ರಾಹ್ಮಣರು ಅವ್ರದ್ದೇ ಆದಂಥ ಗುರುಕುಲ ಪದ್ಧತಿನಲ್ಲಿ ಶಿಕ್ಷಣ ಕಲಿಸ್ತಾಯಿದ್ರು. ಕ್ರಿಶ್ಚಿಯನ್ರು ಅವ್ರ ಮಿಷನರಿಗಳಲ್ಲಿ ಶಿಕ್ಷಣ ಕಲಿಸ್ತಾಯಿದ್ರು, ಅವ್ರದ್ದು ಧರ್ಮದವ್ರಿಗೆ. ಮುಸಲ್ಮಾನರು ಅವರ ಒಂದು ಮಸೀದಿಗಳಲ್ಲಿ ಶಿಕ್ಷಣ ಕಲಿಸ್ತಾಯಿದ್ರು. ಹಾಗೆ ಜಾತಿ ಧರ್ಮಗಳ ಆಧಾರಿತವಾಗಿ ತಮ್ಮ ಜಾತಿಯವ್ರಿಗೆ ಮಾತ್ರ ಶಿಕ್ಷಣ ಕೊಟ್ಕೊಳ್ತಿದ್ದಂಥ ಸಂದರ್ಭದಲ್ಲಿ ಭಾರತದ ಬಹುಸಂಖ್ಯಾತ ಹಿಂದುಳಿದ ವರ್ಗಗಳ, ಅಸ್ಪೃಶ್ಯರ ಮತ್ತು ಮಹಿಳೆಯರ ಶಿಕ್ಷಣವನ್ನು ಕೊಟ್ಟವರು ಬ್ರಿಟಿಷರು. ಮತ್ತು ಅದು ಸಿದ್ದನಾಕನ ಒಂದು ಕೋರಿಕೆಯ ಮೇರೆಗೆ ಬರುತ್ತೆ. ಅಲ್ಲಿಂದ ಶಿಕ್ಷಣದ ಕ್ರಾಂತಿ ಶುರುವಾಗುತ್ತೆ. ಆವಾಗ ಬ್ರಿಟಿಷರು ಎಲ್ಲ ಮಿಷನರಿಗಳಿಗೂ ಎಲ್ರಿಗೂ ಶಾಲೆಗಳನ್ನು ಓಪನ್ ಮಾಡಿರಿ ಅಂತ ಹೇಳ್ತಾರೆ. ಅದರ ನಂತರವೇ ಮೆಕಾಲೆ ಶಿಕ್ಷಣ ಪದ್ಧತಿ ಬಂದದ್ದು. ಇಲ್ಲಿ ಮೆಕಾಲೆಯವು ಸಾರ್ವತ್ರಿಕ ಶಿಕ್ಷಣವನ್ನು ತರ್ತಾರೆ. ಸಾರ್ವತ್ರಿಕ ಶಿಕ್ಷಣವನ್ನು ತಂದುಬಿಟ್ಟು ಈ ಮಸೀದಿಗಳಲ್ಲಿ, ಚರ್ಚ್ಗಳಲ್ಲಿ, ಗುರುಕುಲ ದೇವಸ್ಥಾನಗಳಲ್ಲಿ ನಡೀತಿದ್ದಂಥ ಶಿಕ್ಷಣವನ್ನು ತಡೆಯೊಡ್ಡಿ, ಅಂದರೆ ಆ ಶಿಕ್ಷಣಗಳನ್ನ ಕೊನೆಗೊಳಿಸಿ ಎಲ್ಲರಿಗೂ ಸಾರ್ವತ್ರಿಕ ಶಿಕ್ಷಣ ನೀತಿಯನ್ನು ತಂದವರು ಮೆಕಾಲೆ. ಆ ಕಾರಣಕ್ಕೋಸ್ಕರ ಇವತ್ತಿಗೂ ಸಂಘ ಪರಿವಾರದವರು ಮೆಕಾಲೆ ಶಿಕ್ಷಣ ಪದ್ಧತಿಯನ್ನು ಯಾಕೆ ವಿರೋಧಿಸ್ತಾರೆ ಅಂತಂದರೆ, ಈ ಮೆಕಾಲೆ ಶಿಕ್ಷಣ ಪದ್ಧತಿಯು ಎಲ್ಲ ಅಸ್ಪೃಶ್ಯರಿಗೆ, ಶೂದ್ರರಿಗೆ, ಮಹಿಳೆಯರಿಗೆ ಶಿಕ್ಷಣದ ಬಾಗಿಲುಗಳನ್ನು ತೆಗೆದು ಅನ್ನೋ ಕಾರಣಕ್ಕೋಸ್ಕರ ಮೆಕಾಲೆ ಶಿಕ್ಷಣವನ್ನು ವಿರೋಧಿಸ್ತಾರೆ. ಇವತ್ತಿನ ಈ ಶೂದ್ರರು, ಅತಿಶೂದ್ರರು ಎಲ್ಲ ಸೇರಿಕೊಂಡು ಮೆಕಾಲೆ ಶಿಕ್ಷಣ ಪದ್ಧತಿ ಹೋಗಬೇಕು ಅಂದ್ರೆ ಆಯ್ತಪ್ಪ. ಮೆಕಾಲೆ ಶಿಕ್ಷಣ ಪದ್ಧತಿಯಲ್ಲಿ ಇವರು ಕ್ಲೇಮ್ ಮಾಡೋದು ಸಂಘ ಪರಿವಾರದವರು, ಅದು ತಮಗೆ ಬೇಕಾದಂಥ ಆಡಳಿತಕ್ಕೆ ಬೇಕಾದಂಥ ಅಕ್ಷರ ಕಲಿಸೋಕ್ಕೋಸ್ಕರ ಮೆಕಾಲೆ ಶಿಕ್ಷಣ, ಸಾರ್ವತ್ರಿಕ ಶಿಕ್ಷಣದ ಮುಖಾಂತರ ಎಲ್ರಿಗೂ ಶಿಕ್ಷಣ ಕೊಟ್ಟು ಅಂತ ಹೇಳ್ತೀರ.
ಹಾಗಿದ್ಮೇಲೆ ಮೆಕಾಲೆ 1835ರಲ್ಲಿ ಶಿಕ್ಷಣ ಕೊಡೋದಕ್ಕಿಂತ ಮೊದಲು ನೀವು ಯಾವ ಶಿಕ್ಷಣ ಕೊಡ್ತಾಯಿದ್ರಿ? ಯಾರಿಗಿತ್ತು ಶಿಕ್ಷಣ? ಎಲ್ರಿಗೂ ಶಿಕ್ಷಣ ಎಕ್ಸ್ಟೆಂಡ್ ಮಾಡಿದ್ರೆ ಈ ಪ್ರಶ್ನೆಗಳನ್ನ ಯಾರು ಕೇಳೋದೇ ಇಲ್ಲ. ಕೇಳ್ದೇನೆ ಮೆಕಾಲೆ ಶಿಕ್ಷಣ ಪದ್ಧತಿಯನ್ನು ವಿರೋಧಿಸೋಣ, ಗುರುಕುಲಕ್ಕೆ ಹೋಗೋಣ. ಗುರುಕುಲದಲ್ಲಿ ಯಾರಿಗಿರುತ್ತೆ ಅವಕಾಶ? ಮತ್ತೆ ಅವರಿಗೆ ಹೋಗುತ್ತೆ. ಒಂದೇ ಜಾತಿಗೆ ಅಕ್ಷರವನ್ನು ಗುತ್ತಿಗೆ ಮಾಡ್ಕೊಳ್ಳೋಕ್ಕೋಸ್ಕರ ಮಾಡ್ತಿರೋದು, ಎಲ್ಲರ ಅಕ್ಷರಗಳನ್ನು ಕಸಿಯೋದಕ್ಕೋಸ್ಕರ ಮಾಡಿರ್ತಕ್ಕಂಥ ಹುನ್ನಾರ ಇರಲಿ. ಇಂತಹ ಸಂದರ್ಭದಲ್ಲಿ ಮಾತೆ ಸಾವಿತ್ರಿಬಾಯಿ ಫುಲೆ ಅವರು ಅನಕ್ಷರಸ್ಥ ಹೆಣ್ಣು ಮಗಳು. ಇವರು ಮಹಾತ್ಮ ಜ್ಯೋತಿಬಾ ಫುಲೆ ಅವರನ್ನು ಮದುವೆ ಆಗ್ತಾರೆ. ಇವ್ರು ಮದುವೆ ಆದದ್ದು ಕೇವಲ ತಮ್ಮ 8ನೇ ವರ್ಷಕ್ಕೆ, ಅಂದರೆ ಅವರು ಕೂಡ ಬಾಲ್ಯ ವಿವಾಹಕ್ಕೆ ಹೋಗ್ತಾರೆ. ಅಂದರೆ ಆ ಕಾಲದ ಪದ್ಧತಿ ಪ್ರಕಾರ ಅವರು 8ನೇ ವರ್ಷಕ್ಕೇ ಮದುವೆ ಆದಂಥ ಒಂದು ಒತ್ತಡ ಕ್ರಿಯೇಟ್ ಆಗುತ್ತೆ. ಅವರು ಜ್ಯೋತಿಬಾ ಫುಲೆ ಅವಾಗ 3 ವರ್ಷ ಅವ್ರನ್ನ ಮದುವೆ ಆಗ್ತಾರೆ. ಅವ್ರನ್ನ ಕಟ್ಕೊಂಡು ಸಂಸಾರ ಮಾಡಲ್ಲ ಜ್ಯೋತಿಬಾ ಫುಲೆ ಅವರು. ಜ್ಯೋತಿಬಾ ಫುಲೆಗೆ ಇದ್ದಂಥ ದೊಡ್ಡ ಜ್ಞಾನ ಏನು ಅಂತಂದರೆ, ಅವರು ಸಂಸಾರ ಮಾಡೋ ಬದಲಿಗೆ ತನ್ನ ಹೆಂಡತಿಗೆ ಸಾವಿತ್ರಿಗೆ ಅಕ್ಷರ ಕಲಿಸ್ತಾ ಹೋಗ್ತಾರೆ, ಅಕ್ಷರಾಭ್ಯಾಸ ಮಾಡಿಸ್ತಾ ಹೋಗ್ತಾರೆ. ಅಕ್ಷರಾಭ್ಯಾಸವನ್ನು ಮಾಡಿಸಿ ಎಷ್ಟರ ಮಟ್ಟಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾರೆ ಅಂತಂದರೆ, ಯಾಕೆಂದರೆ ಅವರಿಗೆ ನಾನು ಅನೇಕರಿಗೆ ಪಾಠ ಹೇಳ್ಕೊಡ್ಬೇಕಾಗಿದೆ, ನನ್ನ ಜೊತೆಗೆ ಇನ್ನೊಬ್ಬರು ಸಿಕ್ಕಿದ್ರೆ, ಯಾಕೆಂದರೆ ಬೇರೆ ಯಾರೂ ಸಹಕಾರ ಕೊಡ್ತಾಯಿಲ್ಲ ಆ ಟೈಮಲ್ಲಿ, ಅದಕ್ಕೋಸ್ಕರ ನನ್ನ ಜೊತೆ ಇನ್ನೊಬ್ಬರು ಸಿಕ್ಕಿದ್ರೆ ನನಗೆ ಇನ್ನೂ ಅನುಕೂಲ ಆಗುತ್ತೆ ಅಂತೇಳಿ ತನ್ನ ಹೆಂಡತಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾ ಹೋಗ್ತಾರೆ. ಎಷ್ಟರ ಮಟ್ಟಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾರೆ ಅಂತಂದರೆ, ನೀನು ಈ ನಾಡನ್ನು ಶಿಕ್ಷಿತರನ್ನಾಗಿ ಮಾಡುವಂಥ ಕೈಂಕರ್ಯ ತೊಡಬೇಕು ಸಾವಿತ್ರಿ ಅಂತ ಅವರಿಗೆ ಪ್ರತಿದಿನವೂ ಮೋಟಿವೇಶನ್ ಮಾಡಿ ಅಕ್ಷರವನ್ನು ಕಲಿಸ್ತಾರೆ. ಆಕೆಯೂ ಕೂಡ ಈ ಅಕ್ಷರದಲ್ಲಿ ನನಗೆ ತುಂಬ ಆನಂದ ಇದೆ, ಇದನ್ನು ಇನ್ನೊಬ್ಬರಿಗೆ ಹಂಚೋದ್ರಲ್ಲಿ ನನಗೆ ಇನ್ನೂ ಮತ್ತು ಪರಮಾನಂದ ಇದೆ, ನನ್ನ ಈ ಗಂಡನ ಕೈಂಕರ್ಯದಲ್ಲಿ ನಾನು ಕೂಡ ಕೈ ಜೋಡಿಸ್ಬೇಕು ಅಂತ ಛಲ ತೊಟ್ಟು ಅಕ್ಷರವನ್ನು ಕಲಿತಾರೆ. ಕೇವಲ ಅಕ್ಷರ ಕಲಿತದ್ದಲ್ಲ, ಅದು ಟೀಚರ್ ಆಗುವಷ್ಟು ಸಾಮರ್ಥ್ಯವನ್ನು ಗಳಿಸ್ಕೋತಾರೆ. ಮತ್ತು ಅಲ್ಲಿ ಬ್ರಿಟಿಷ್ ಸರ್ಕಾರದಲ್ಲಿ ಟೀಚರ್ ಎಕ್ಸಾಮ್ನ ಪಾಸ್ ಮಾಡ್ತಾರೆ. ಅವರು ಟೀಚರ್ ಎಕ್ಸಾಮ್ನ ಪಾಸ್ ಮಾಡಿದ್ಮೇಲೆ ಅವ್ರಿಗೆ ಸರ್ಟಿಫಿಕೇಟು ಸಿಗುತ್ತೆ. ಸಿಕ್ಕಿದ ಮೇಲೆ ಅವರು ತಮ್ಮದೇ ಆದಂಥ ಒಂದು ಶಾಲೆ ತೆರೀಬೇಕು ಅಂತ ನಿರ್ಧಾರ ಮಾಡ್ತಾರೆ. ಮೊದಲ ಬಾರಿಗೆ 1848ರಲ್ಲಿ ಅವರು ಒಂದು ಕನ್ಯಾ ಶಾಲೆಯನ್ನು ತೆರೀತಾರೆ ಹೆಣ್ಣು ಮಕ್ಕಳಿಗೆ, ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣ ಹೆಣ್ಮಕ್ಳಿಗೆ. ಬ್ರಾಹ್ಮಣರು ಅರ್ಥ ಮಾಡ್ಕೋಬೇಕು, ಯಾಕೆ ಅಂತಂದರೆ ಬ್ರಾಹ್ಮಣ ಹೆಣ್ಮಕ್ಳು ಅನೇಕ ಈ ವಿಧವೆಯರಾದವರಿಗೆ ಹುಟ್ಟಿದಂಥ ಮಕ್ಕಳನ್ನ ವಿಧವೆಯವ್ರನ್ನೆಲ್ಲ ಒಂದು ಸಾಯಿಸ್ಬಿಡ್ತಿದ್ರು ಸತ್ಯ ಸಹಗಮನ ಪದ್ಧತಿಯಿಂದ. ಅದು ಸತ್ಯ ಸಹಗಮನ ಪದ್ಧತಿ ಹೋಗಿದ್ದರಿಂದಾಗಿ, ಆಗ ರಾಜಾರಾಮ್ ಮೋಹನ್ ರಾಯ್ ಇತರರ ಹೋರಾಟದಿಂದಾಗಿ, ಜ್ಯೋತಿಬಾ ಫುಲೆ ಅವರ ಹೋರಾಟದಿಂದಾಗಿ ಸತ್ಯ ಸಹಗಮನ ಪದ್ಧತಿ ಹೋಗಿದ್ದರಿಂದಾಗಿ ಅವಾಗ ಏನು ಮಾಡ್ತಿದ್ರು, ವಿಧವೆ ಅಂತ ಅವ್ರನ್ನ ತಾಯಿದನ್ನು ಎಲ್ಲೋ ಕಳಿಸ್ಬಿಡ್ತಿದ್ರು ದೂರ, ಕೇಶಮಂಡನ ಮಾಡಿ. ಅವರು ಹುಟ್ಟಿದಂಥ ಮಕ್ಕಳನ್ನ ದೂರ ಮಾಡಿಬಿಡ್ತಿದ್ರು. ಅಂತಹ ಅನಾಥ ಮಕ್ಕಳುಗಳನ್ನ ಕರ್ಕೊಂಡು ಬಂದು, ಅದರಲ್ಲೂ ಹೆಣ್ಮಕ್ಳು ಕರ್ಕೊಂಡು ಬಂದು ಅವ್ರಿಗೋಸ್ಕರ ಶಾಲೆಯನ್ನೇ ತೆರೀತಾರೆ. ಪ್ರಥಮ ಕನ್ಯಾ ಶಾಲೆ ಭಾರತದ್ದು. ಅಲ್ಲಿಗೆ ಟೀಚರಾಗಿ ನಮ್ಮ ಸಾವಿತ್ರಿಬಾಯಿ ಫುಲೆ ಅವ್ರನ್ನ ನೇಮಿಸ್ತಾರೆ. ಇಲ್ಲಿ ಪಾಠ ಮಾಡೋದು ಅಷ್ಟು ಸರಳವಾಗಿರಲಿಲ್ಲ ಸಾವಿತ್ರಿಬಾಯಿ ಫುಲೆ ಅವರಿಗೆ. ಸಾವಿತ್ರಿಬಾಯಿ ಫುಲೆ ಅವರು ಪಾಠ ಮಾಡೋಕ್ಕೆ ಹೋಗ್ಬೇಕಾದ್ರೆ, ಆ ಶಾಲೆಗೆ ಹೋಗ್ಬೇಕಾದ್ರೆ ಶಾಲೆಗೆ ಬಂದು ದಾಂಧಲೆ ಮಾಡ್ತಾರೆ. ಇದು ನಮ್ಮ ಧರ್ಮಕ್ಕೆ ವಿರುದ್ಧ ಅಂತೇಳಿ ಅವರಿಗೆ ಬಡಿತಾರೆ, ಕಿರುಕುಳ ಕೊಡ್ತಾರೆ, ಇನ್ನಿಲ್ಲದ ದೌರ್ಜನ್ಯ ಮಾಡ್ತಾರೆ ಅವ್ರ ಮೇಲೆ. ಆದರೂ ಈ ಯಾವ ದೌರ್ಜನ್ಯಗಳಿಗೂ ಹಿಂಜರಿದೇನೆ ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆ ಅವರು ಹಿಡಿದ ಆಟವನ್ನು ಬಿಡದೇನೆ ಆ ಶಾಲೆಯನ್ನು ನಡೆಸ್ತಾರೆ. ಹಂಗೂ ನಾವು ಹೆದರದೆ ಮುನ್ನುಗ್ಗಿದ್ರೆ ಎಲ್ಲವನ್ನು ಸಾಧಿಸ್ಬೋದು ಅನ್ನೋದಕ್ಕೆ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರು ನಮಗೆ ಇತಿಹಾಸದಲ್ಲಿ ದೊಡ್ಡ ನಿದರ್ಶನಗಳಾಗಿದ್ದಾರೆ. ಹೀಗೆ 1 ಶಾಲೆ, 2 ಶಾಲೆ, 3 ಶಾಲೆ, ಅನೇಕ ಶಾಲೆಗಳನ್ನು ತೆರೀತಾ ಹೋಗ್ತಾರೆ. ಅವರ ಅಕ್ಷರದ ಅರಿವಿನ ಕ್ರಾಂತಿಯನ್ನು ಮುಂದುವರಿಸ್ತಾ ಹೋಗ್ತಾರೆ. ಅದರ ಜೊತೆಗೆ ಜ್ಯೋತಿಬಾ ಫುಲೆ ಅವರು ಒಂದು ಬ್ರಾಹ್ಮಣೇತರ ಚಳವಳಿಯನ್ನು ಕೂಡ ಆರಂಭಿಸ್ತಾರೆ, ಸತ್ಯಶೋಧಕ ಸಮಾಜ ಚಳವಳಿ ಅಂತ. ಈ ಸತ್ಯಶೋಧಕ ಸಮಾಜ ಚಳವಳಿಯ ಮುಖಾಂತರ ಎಲ್ಲರನ್ನು ಅರಿವುಗೊಳಿಸುವಂಥ ಕೆಲಸ ಮಾಡ್ತಾ ಹೋಗ್ತಾರೆ. ಅದು ಶಿಕ್ಷಣದ ಕ್ರಾಂತಿ. ಅಷ್ಟೊತ್ತಿಗೆ 1935ಕ್ಕೆ ಸಾರ್ವತ್ರಿಕ ಶಿಕ್ಷಣ ನೀತಿ ಬಂದಿದ್ದರಿಂದಾಗಿ ಮಿಷನರಿಗಳು ಕೂಡ ಶಾಲೆಗಳನ್ನು ನಡೆಸ್ತಾ ಇರ್ತಾರೆ. ಅದ್ರ ಜೊತೆಗೆ ಇವರು ಪ್ರೈವೇಟ್ ಶಾಲೆಗಳನ್ನ ತೆರೆಯೋದ್ರ ಮುಖಾಂತರ ಬ್ರಿಟಿಷ್ ಸರ್ಕಾರವು ಇವರು ಸಹಕಾರ ಕೊಡುತ್ತೆ. ಅದಕ್ಕೋಸ್ಕರನೇ ಬ್ರಿಟಿಷ್ ಸರ್ಕಾರವು ಆವಾಗ ಈಕೆಯನ್ನು, ಸಾವಿತ್ರಿಬಾಯಿಯನ್ನು ಈ ದೇಶದ ಮೊದಲ ಶಿಕ್ಷಕಿ, ಪ್ರಪ್ರಥಮ ಮಹಿಳಾ ಶಿಕ್ಷಕಿ ಅಂತ ಘೋಷಣೆ ಮಾಡ್ತಾರೆ. ಮತ್ತು ಒಂದು ನಾಣ್ಣುಡಿ ಯಾವತ್ತು ಬರುತ್ತೆ, ಯಾವ ನಾಣ್ಣುಡಿ ಅದಂದರೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಈ ನಾಣ್ಣುಡಿ ನೆನ್ನೆ ಮೊನ್ನೆದಲ್ಲ, ಅದು ಸಾವಿತ್ರಿಬಾಯಿ ಫುಲೆ ಅವರಿಗೆ ಕೊಟ್ಟಂಥ ಒಂದು ವಿದ್ವತ್ತದು. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ನನ್ನ ಅಕ್ಷರ ಸಹ ನಿಜ ಮಾಡಿ ತೋರಿಸ್ತವರು ಸಾವಿತ್ರಿಬಾಯಿ ಫುಲೆ. ಅದಕ್ಕೋಸ್ಕರನೇ ಹೆಣ್ಮಕ್ಳಿಗೆ ಕಲಿಸ್ಬೇಕು. ಒಬ್ಬ ವ್ಯಕ್ತಿ ಗಂಡು ಕಲಿತರೆ ತನ್ನಷ್ಟು ತಾನು ಮಾತ್ರ ಕಲಿತಾನೆ, ತನ್ನಷ್ಟು ತಾನು ಮಾತ್ರ ತನ್ನ ವೈಯಕ್ತಿಕ ಜೀವನ ಹೊರಟೋಗ್ತಾನೆ. ಆದರೆ ಹೆಣ್ಣುಮಕ್ಳಿಗೆ ಕಲಿಸಿದ್ರೆ ಅವರು ಒಂದು ಶಾಲೆಯನ್ನಾಗಿ ರೂಪಿಸ್ತಾರೆ, ಮನೆಯನ್ನೇ ಶಾಲೆಯನ್ನಾಗಿ ರೂಪಿಸ್ತಾರೆ. ಆ ಕಾರಣಕ್ಕೋಸ್ಕರನೇ ಮನೆ ಮೊದಲ ಪಾಠಶಾಲೆ ಅಂತಾರೆ. ಯಾಕೆಂದರೆ ಅಲ್ಲಿ ತಂದೆ ಹೇಳ್ಕೊಡಲ್ಲ, ತಾಯಿ ಹೇಳ್ಕೊಡುವಂಥದ್ದು. ಮತ್ತು ತಾಯಿ ಹೇಳೋದ್ರ ಮುಖಾಂತರ ಎಲ್ಲ ಮಕ್ಕಳನ್ನು ಎಜುಕೇಟ್ ಮಾಡ್ತಾ ಹೋಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನುವಂಥ ಮಾತನ್ನು ಹೇಳ್ತಾರೆ. 1800 ಕಾಲಘಟ್ಟದಲ್ಲಿ ನೋಡಿ, ಜಾತೀಯತೆ ತುಂಬಿ ತೊಡಗ್ತಾ ಇತ್ತು. ಒಬ್ಬ ವ್ಯಕ್ತಿಯನ್ನು ಕಂಡ್ರೆ ಆಗಲ್ಲ, ಮುಟ್ಸ್ಕೊಳ್ಳೋಂಗಿಲ್ಲ, ನೆರಳು ಬೀಳಂಗಿಲ್ಲ ಅನ್ನುವಂಥ ಕಾಲದ ಜಾತೀಯತೆ, ಸತಿಸಹಗಮನ ಪದ್ಧತಿ ಮತ್ತು ಬಾಲ್ಯ ವಿವಾಹ ಪದ್ಧತಿ, ಮೌಢ್ಯಗಳು, ಸಂಪ್ರದಾಯಗಳ ಇದೆಲ್ಲದರಿಂದ ಬಂಧಿಸಿಟ್ಟಿದಂಥ ಜನಸಮುದಾಯವನ್ನು ವಿಮೋಚನೆಗೊಳಿಸಿ ಅವ್ರನ್ನೆಲ್ಲರನ್ನೂ ಆಚೆ ಕರ್ಕೊಂಡು ಬಂದು, ಅದರಲ್ಲೂ ವಿಶೇಷವಾಗಿ ಮಹಿಳೆಯರನ್ನ ಆಚೆ ಕರ್ಕೊಂಡು ಬಂದು ಅವರಿಗೆಲ್ಲ ಶಿಕ್ಷಣ ಕೊಡಿಸೋದಿದೆಯಲ್ಲ,
ಇದನ್ನು ನೀವು ಯಾವತ್ತೂ ಊಹೆ ಮಾಡೋಕ್ಕಾಗೋದಿಲ್ಲ ಅಂತ ಅದ್ಭುತವಾದಂಥ ತ್ಯಾಗ ಇದು. ಇಂತಹ ತ್ಯಾಗ ಮಾಡಿದ್ದು ಮಾತೆ ಸಾವಿತ್ರಿಬಾಯಿ ಫುಲೆ. ಅದಕ್ಕೋಸ್ಕರ ಮಾತೆ ಅಂತ ಕರೀತಾರೆ, ಜ್ಯೋತಿಬಾ ಫುಲೆ ಅವ್ರನ್ನ ಮಹಾತ್ಮ ಅಂತ ಕರೀತಾರೆ. ಸೊ ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತು ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಹೋರಾಟದ ಪ್ರತಿಫಲವಾಗಿ ಭಾರತದಲ್ಲಿ ಒಂದು ದೊಡ್ಡ ಶಿಕ್ಷಣದ ಕ್ರಾಂತಿ ನಡೀತು. ಇದು ನಮಗೆ ಗೊತ್ತಿರಬೇಕು. ಅದು ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರು ತಮ್ಮ ಶಿಕ್ಷಣದ ಕ್ರಾಂತಿಗೋಸ್ಕರ ಸಂಸಾರವನ್ನೂ ಮಾಡಲಿಲ್ಲ, ಸುಖವನ್ನೂ ಕಾಣಲಿಲ್ಲ. ಅವರಿಗೆ ಮಕ್ಕಳು ಕೂಡ ಇಲ್ಲ. ಆ ಕಾರಣಕ್ಕೋಸ್ಕರ ಇದೇ ಥರ ಒಂದು ಅನಾಥ ಬಾಲಕನನ್ನು, ಬ್ರಾಹ್ಮಣ ಹೆಂಗಸಿಗೆ ಹುಟ್ಟಿದಂಥ ಒಂದು ಮಗುವನ್ನು, ಯಶವಂತ ಅನ್ನೋವಂಥ ಮಗುವನ್ನು ದತ್ತು ತಗೊಂಡು ಸಾಕ್ತಾರೆ. ಯಶವಂತ ಅವರಿಬ್ಬರಿಗೆ ಮಗ, ದತ್ತು ಮಗ ಅಂತ ನೋಡ್ದೇ ಅವರು ಅವನ ಸ್ವಂತ ಮಗನಾಗಿ ಅದನ್ನು ನೋಡಿಕೊಂಡು ಯಶವಂತನ ಸಾಕ್ತಾರೆ. ಮತ್ತು ಸಾವಿತ್ರಿಬಾಯಿ ಫುಲೆ ಅವರು ತಮ್ಮ ಕಾವ್ಯದ ಮುಖಾಂತರ ಅತ್ಯಂತ ಅದ್ಭುತವಾದಂಥ ಪೊಯೆಟ್ ಅವರು. ಇವತ್ತಿಗೂ ಸಾಮಾಜಿಕ ಕ್ರಾಂತಿ ಜ್ಯೋತಿ ಅಂತ ಕರೀತಾರೆ ಸಾವಿತ್ರಿಬಾಯಿ ಫುಲೆ ಅವ್ರನ್ನ. ಜೊತೆಗೆ ಅದ್ಭುತ ಕವಯತ್ರಿ ಅಂತ ಕರೀತಾರೆ. ಮೊದಲ ಕವಯತ್ರಿ ಒಂದು ರೀತಿಯಲ್ಲಿ, ಅಂದರೆ ಆಧುನಿಕ ಭಾರತದಲ್ಲಿ. ಹಿಂದೆ ಅಕ್ಕಮಹಾದೇವಿ ವಚನಗಳು ಬರ್ತಾರೆ ಬಿಡಿ, ಆಧುನಿಕ ಭಾರತದ ಕಥೆಯನ್ನು ಹೇಳ್ತಿರೋದು. ಬಸವಣ್ಣವ್ರ ಕಾಲದಲ್ಲಿ ಶಿಕ್ಷಣದ ಕ್ರಾಂತಿಗೆ ಹೋಗಿ ಅವರನ್ನು ಕೂಡ ಕೊಂದಾಕಿದ್ರು. ಹೀಗೆ ಒಂದು ಆಧುನಿಕ ಭಾರತದಲ್ಲಿ ಶಿಕ್ಷಣದ ಕ್ರಾಂತಿಯನ್ನು ಎಬ್ಬಿಸಿದಂಥವರು ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ. ಸಾವಿತ್ರಿಬಾಯಿ ಫುಲೆ ಅವರು ಕ್ರಾಂತಿಯ ಕವಿತೆಗಳನ್ನು ಬರೆದರು. ಕವಿತೆಗಳ ಮುಖಾಂತರ ಕೂಡ ಜನರನ್ನು ಬಡಿದೆಚ್ಚರಿಸುವಂಥ ಒಂದು ಸಾಹಿತ್ಯವನ್ನು ಬರೆದ್ರು. ಅದನ್ನ ಅವರ ಒಂದು ಸಾಹಿತ್ಯ ಸಂಪುಟವನ್ನು ಕಾವ್ಯ ಫುಲೆ ಅಂತ ತರ್ತಾರೆ ಅವರು. ಅದು ಒಂದು ದೊಡ್ಡ ಕೊಡುಗೆ. ಜ್ಯೋತಿಬಾ ಫುಲೆ ಅವರು ಗುಲಾಮಿಲಿ ಅಂತ ಬರೀತಾರೆ, ಈ ಜನಗಳಿಗೆ ಗೊತ್ತಾಗಲಿ ಅಂತೇಳಿ, ದ ಸ್ಲೇವರಿ ಅಂತ. ಸೊ ಹೀಗೆ ಶಿಕ್ಷಣದ ಜೊತೆಗೆ ಸಾಮಾಜಿಕ ಕ್ರಾಂತಿಯನ್ನು ಮತ್ತು ಈ ಜನರ ವಿಮೋಚನಾ ಕ್ರಾಂತಿಯನ್ನು ಮಾಡಿದಂಥ ಬಹುದೊಡ್ಡ ಹೆಸರುಗಳು ಜ್ಯೋತಿಬಾ ಫುಲೆ ಮತ್ತು ಮಾತೆ ಸಾವಿತ್ರಿಬಾಯಿ ಫುಲೆ. ಮಾತೆ ಸಾವಿತ್ರಿಬಾಯಿ ಫುಲೆ ಅವರು ಈ ಬರೀ ಶಿಕ್ಷಣ ಕ್ರಾಂತಿ ಅಂತಲೇ ಜನರ ಸೇವೆಗೋಸ್ಕರ ಕೂಡ, ಆರೋಗ್ಯದ ಸೇವೆಗೋಸ್ಕರ ಕೂಡ ತೊಡಗಿಸ್ಕೊಂಡಿರ್ತಾರೆ. ಆ ಕಾಲದಲ್ಲಿ ಕಾಲರ, ಪ್ಲೇಗ್ ವಿಪರೀತ ಬರ್ತಿತ್ತು. ಅಂಥ ಒಂದು ಕಾಲರ ಮತ್ತು ಪ್ಲೇಗ್ ರೋಗಿಗಳ ರಕ್ಷಣೆ ಮಾಡೋಕ್ಕೆ ಹೋದಂಥ ಸಾವಿತ್ರಿಬಾಯಿ ಫುಲೆ ಅವರಿಗೆ ಅದರ ಸೋಂಕು ತಗಲಿ ಅವರು ಕೂಡ ಪ್ಲೇಗ್ ರೋಗಕ್ಕೆ ತುತ್ತಾಗಿ ಸತ್ತೋಗ್ತಾರೆ. ಆ ನಂತರ ನಮ್ಮ ಯಶವಂತರಾವ್ ಫುಲೆ ಈ ಚಳವಳಿಯನ್ನು ಮುಂದುವರಿಸ್ತಾರೆ. ಅವ್ರ ನಂತರ ಆ ಚಳವಳಿಯನ್ನು ಛತ್ರಪತಿ ಶಾಹು ಮಹಾರಾಜ್ ಮುಂದುವರಿಸ್ತಾರೆ. ಅವ್ರ ನಂತರ ಇದೇ ಚಳವಳಿಯನ್ನು ಬೇರೆ ಬೇರೆ ರೂಪದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದಾದ್ಯಂತ ವಿಸ್ತರಿಸ್ತಾರೆ. ಇದು ಶಿಕ್ಷಣದ ಕೊಂಡಿ. 1818ರ ಕೋರೆಗಾಂವ್ ಯುದ್ಧದಿಂದಲೇ ನಮಗೆ ಶಿಕ್ಷಣದ ಕಿಂಡಿ ಓಪನ್ ಆಗಿ ಬಹುದೊಡ್ಡ ಕ್ರಾಂತಿಯಾಗಿ, ತೊರೆಯಾಗಿ, ನದಿಯಾಗಿ ಇಷ್ಟೊಂದು ಜನರ ಒಂದು ಅಕ್ಷರ ಕಲಿಕೆಗೆ ಸಾಕ್ಷಿಯಾಯಿತು. ಹಾಗಾಗಿ ನಮಗೆ ಸಾವಿತ್ರಿಬಾಯಿ ಫುಲೆ ಅವರೇ ನಿಜವಾದಂಥ ಅಕ್ಷರದಾತೆ ಹೊರತು ಸರಸ್ವತಿ ಅಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೋಬೇಕು. ನಾವು ಯಾವಾಗಲೂ ಚರಿತ್ರೆಯನ್ನು ಮರಿಬಾರ್ದು. ಅದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇತಿಹಾಸವನ್ನು ಮರೆತವರು, ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ ಹೇಳ್ತಾರೆ. ಮಾತೆ ಸಾವಿತ್ರಿಬಾಯಿ ಫುಲೆ, ಮಹಾತ್ಮ ಜ್ಯೋತಿಬಾ ಫುಲೆ, ಛತ್ರಪತಿ ಶಾಹು ಮಹಾರಾಜರು ಇವರೆಲ್ಲರ ನಿಜವಾದಂಥ ಇತಿಹಾಸವನ್ನು ಹೆಕ್ಕಿ ತೆಗೆದಂಥ ಕೀರ್ತಿ ಬಹುಜನ ಚಳವಳಿಗೆ ಸಲ್ಲುತ್ತೆ. ಅದರಲ್ಲೂ ಮೈಸೂರಿನ ಈ ಭಾಗದಲ್ಲಿ, ಮೈಸೂರು, ಮಂಡ್ಯ, ಚಾಮರಾಜನಗರ, ಬೆಂಗಳೂರು ಈ ದಕ್ಷಿಣ ಭಾಗದಲ್ಲಿ ನಾವು ಬಹುಜನ ವಿದ್ಯಾರ್ಥಿ ಸಂಘದ ಮುಖಾಂತರ ಸಾವಿತ್ರಿಬಾಯಿ ಫುಲೆ ಅವರ ಜಯಂತಿಯನ್ನು, ಜ್ಯೋತಿಬಾ ಫುಲೆ ಅವರ ಜಯಂತಿಯನ್ನು, ಶಾಹು ಮಹಾರಾಜರವರ ಜಯಂತಿಯನ್ನು ಆಚರಿಸೋರ ಮುಖಾಂತರ ಈ ಭಾಗದ ಎಲ್ಲ ಜನರಿಗೆ ಅರಿವು ಮೂಡಿಸುವ ಕೆಲಸವನ್ನು ಬಹುಜನ ವಿದ್ಯಾರ್ಥಿ ಸಂಘದ ಮುಖಾಂತರ ನಾವು ಮಾಡೋದು ಅಂತಕ್ಕಂಥದ್ದು ಬಹಳ ಹೆಮ್ಮೆ ಇದೆ. ಇದೇ ಒಂದು ಹೋರಾಟದ ಪ್ರತಿಫಲವಾಗಿ ಕರ್ನಾಟಕ ರಾಜ್ಯ ಸರ್ಕಾರವೇ ಖುದ್ದು ಸಾವಿತ್ರಿಬಾಯಿ ಫುಲೆ ಅವರ ಜಯಂತಿಯನ್ನು ಸರ್ಕಾರದ ಕಾರ್ಯಕ್ರಮವಾಗಿ ಆಚರಿಸಬೇಕು ಅಂತ ತೀರ್ಮಾನ ಮಾಡಿದೆ. ಅದಲ್ಲದೆ ಸಾವಿತ್ರಿಬಾಯಿ ಫುಲೆ ಅವರ ಹೆಸರಿನಲ್ಲಿ ಬೇಕಾದಷ್ಟು ಸಂಘ ಸಂಸ್ಥೆಗಳು ಉಟ್ಕೊಂಡಿವೆ. ಈಗ ಬೇಕಾದಷ್ಟು ಪ್ರಶಸ್ತಿಗಳನ್ನು ಶಿಕ್ಷಕರಿಗೆ ಕೊಡುವಂಥ ಒಂದು ಸಂಘ ಸಂಸ್ಥೆಗಳಿದ್ದಾವೆ ಇವತ್ತು. ಮತ್ತು ಇತಿಹಾಸವನ್ನು ಹೆಚ್ಚೆಚ್ಚು ಹೆಕ್ಕಿ ತೆಗೆದಷ್ಟು ಜನಗಳಿಗೆ ಪ್ರಜ್ಞಾವಂತಿಕೆಯನ್ನು ಮೂಡಿಸ್ಬೋದು ಅನ್ನೋದಕ್ಕೆ ಇದು ಸಾಕ್ಷಿ. ಇವತ್ತು ಬೇರೆ ಬೇರೆ ರೂಪದ ವೇಷ ಆಗ್ತಿದ್ರು. ಇವತ್ತು ಛತ್ರಪತಿ ಶಾಹು ಮಹಾರಾಜರ ವೇಷ ಆಗ್ತವೆ ಮಕ್ಕಳು ಸ್ಕೂಲ್ಗಳಲ್ಲಿ, ಸಾವಿತ್ರಿಬಾಯಿ ಫುಲೆ ಅವರ ವೇಷ ಆಗ್ತವೆ, ಅಂಬೇಡ್ಕರ್ ವೇಷ ಹಾಕುವಂಥ ಒಂದು ಪ್ರಜ್ಞಾವಂತಿಕೆ ಘನತೆ ಬೆಳೀತಲ್ಲ, ಅದು ಈ ಚಳವಳಿಯ ಬಹುಜನ ಚಳವಳಿಯ ಬಹುದೊಡ್ಡ ಕೊಡುಗೆ. ಅದಲ್ಲದೆ ಸಾವಿತ್ರಿಬಾಯಿ ಫುಲೆ ಅವರ ಮೇಲೆ ಅನೇಕ ಸಿನಿಮಾಗಳನ್ನ ಕೂಡ ತೆಗೆದಿದ್ದಾರೆ. ಮತ್ತು ಕನ್ನಡದಲ್ಲೂ ಕೂಡ ಸಾವಿತ್ರಿಬಾಯಿ ಫುಲೆ ಅವರನ್ನ ಕುರಿತಂಥ ಒಂದು ಸಿನಿಮಾ ತೆಗೆದಿದ್ದಾರೆ. ಮತ್ತು ಭಾರತ ಸರ್ಕಾರ ಅವರ ಹೆಸರಿನಲ್ಲಿ, ಸಾವಿತ್ರಿಬಾಯಿ ಫುಲೆ ಅವರ ಹೆಸರಿನಲ್ಲಿ ಒಂದು ಸ್ಟ್ಯಾಂಪ್ ತಂದಿದೆ. ಸೊ ಇದೆಲ್ಲವೂ ಮಾತೆ ಸಾವಿತ್ರಿಬಾಯಿ ಫುಲೆ ಅವರಿಗೆ ನಾವು ಸಲ್ಲಿಸುವಂಥ ಗೌರವಗಳಾಗಿದೆ. ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಹೆಸರಿನಲ್ಲೇ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ. ನಮ್ಮೆಲ್ಲರಿಗೂ ಒಂದು ಮಾನವ ಘನತೆ, ಸ್ವಾಭಿಮಾನ ಮತ್ತು ಆತ್ಮಗೌರವವನ್ನು ತಂದುಕೊಟ್ಟಂಥ ಮಾತೆ ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾ ಫುಲೆ ಅವರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಸಿದ್ಧನಾಕ, ಛತ್ರಪತಿ ಶಾಹುಜಿ ಮಹಾರಾಜು ಇವರೆಲ್ಲರ ಹೋರಾಟದ ಪ್ರತಿಫಲವಾಗಿ ಇವತ್ತು ಇಂತಹ ಒಂದು ಬದಲಾವಣೆ ಬಂದಿದೆ. ಈ ಬದಲಾವಣೆಯಲ್ಲಿ ಹಿಮ್ಮುಖ ಚಲನೆ ಮಾಡಬೇಕು ಅಂತ ನಿರಂತರ ಪ್ರಯತ್ನ ಪಡ್ತಾನೆ ಇದ್ದಾರೆ ಒಂದು ವರ್ಗದವರು. ಆದರೆ ಇಂತಹ ಜಾಗೃತಿಗಳು ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗಬೇಕು. ಹಾಗಾಗಿ ನಾವೆಲ್ಲರೂ ಈ ಇತಿಹಾಸವನ್ನು ಮರೆಯದೇನೆ ಇದನ್ನು ಕ್ಯಾರಿ ಮಾಡ್ತಾ ಅವರ ಶಿಕ್ಷಣದ ಕ್ರಾಂತಿಗೆ ಗೌರವವನ್ನು ಸಲ್ಲಿಸ್ತಾರೆ. ಹೆಚ್ಚೆಚ್ಚು ಪ್ರಜ್ಞಾವಂತರಾಗಬೇಕು. ನಾವು ಬಹುಮುಖ್ಯವಾಗಿ ನಾವೆಲ್ಲರೂ ಕೇವಲ ಪದವಿಗಳನ್ನು ಗಳಿಸೋದು ಅಷ್ಟೇ ಅಲ್ಲ, ಜ್ಞಾನವಂತರಾಗಬೇಕು, ಪ್ರಜ್ಞಾವಂತರಾಗಬೇಕು, ಜಾಗೃತರಾಗಬೇಕು. ಈ ದೇಶದಲ್ಲಿ ಯಾವುದು ಸುಳ್ಳು, ಯಾವುದು ಸತ್ಯ ಅನ್ನೋದನ್ನು ಸ್ಪಷ್ಟವಾಗಿ
ಪ್ರಜ್ಞಾಪೂರ್ವಕವಾಗಿ ಅರ್ಥ ಮಾಡ್ಕೊಳ್ಳೋದ್ರ ಮುಖಾಂತರ ಮಾತ್ರ ಈ ದೇಶವನ್ನು ಕಟ್ಟಬೇಕಾಗಿದೆ. ನಮ್ಮ ಮೇಲೆ ಎಲ್ಲರ ಋಣ ಇದೆ ಅಂತಕ್ಕಂಥದ್ದನ್ನು ನಾವು ಯಾವುದೇ ಕಾರಣಕ್ಕೂ ಮರಿಬಾರ್ದು ಸ್ನೇಹಿತರೆ. ನಾವೆಲ್ಲರೂ ಛಲ ತೊಟ್ಟು ಒಂದು ಸಾಮಾಜಿಕ ಜವಾಬ್ದಾರಿಯಿಂದ ಬದುಕೋದನ್ನು ಕಲಿಬೇಕು. ಜ್ಯೋತಿಬಾಯಿ ಫುಲೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ನಮನಗಳನ್ನು ಸಲ್ಲಿಸಿ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.